ಅತಿ ಹೆಚ್ಚು ಮಾವು ಬೆಳೆಯುವಂಥ ಕೋಲಾರ ಜಿಲ್ಲೆ. ಏನು ಹೋದ ವರ್ಷ ಮಾವು ತೀರಾ ಕಡಿಮೆ ಆಯಿತು. ಮಾವಿಗೆ ಒಳ್ಳೆ ರೇಟ್ ಸಿಕ್ಕಿತ್ತು. 30ರಿಂದ 40, 60 ಸಾವಿರ ರೂಪಾಯಿವರೆಗೂ ಮಾರಾಟ ಮಾಡಿತ್ತು. ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141106665. ಹೋದ ವರ್ಷ ಮಳೆ ಕಡಿಮೆ ಆಯಿತು. ಇವಾಗ ಏನಾಗಿದೆ ಅಂದರೆ ಡಿಸೆಂಬರಲ್ಲಿ ಹೂವು ಮೊಗ್ಗು ಸ್ಟಾರ್ಟ್ ಆಗಬೇಕಾಯಿತು. ಯಾಕೆ ಅಂದರೆ ಬಿಸಿಲು ತಾಪ ಹೆಚ್ಚಾಗಿರುವುದರಿಂದ ಏನು ಒಂದು ತಿಂಗಳು ತಡವಾಗಿ ಬಂದಿರೋ ಮಾವಿನ ಮರಗಳು ಮತ್ತು ಉತ್ತಮವಾದಂಥ ಫಸಲು ಮೊಗ್ಗು ಕಾಯಿ ಕಟ್ಟೋ ಹಂತಕ್ಕೆ ಬಂದಿದೆ. ಕೆಲವು ರೈತರು ಈಗಾಗಲೇ ವ್ಯಾಪಾರಸ್ಥರಿಗೆ ಮಾರಾಟ ಮಾಡಿದ್ದಾರೆ. ಕೆಲವರು ರೈತರು ಸ್ವಂತಕ್ಕೆ ಇಟ್ಕೊಂಡಿದ್ದಾರೆ. ಒಂದು ಔಷಧಿಗಳು ಸಿಂಪಡಣೆ ಮಾಡುವಾಗಿಂದ ಏನು ಮುಂದೆ ಜೂನ್ ಜುಲೈಯಲ್ಲಿ ಸ್ವಲ್ಪ ಆಲಿಕಲ್ಲು ಮತ್ತು ಮಳೆ ಬರುವ ಸಾಧ್ಯತೆ ಉಂಟು. ಆಲಿಕಲ್ಲು ಸ್ವಲ್ಪ ಮಳೆ ಬಂದ್ರೂ ಒಂದು 70% ಫಸಲು ಸಿಗುವ ನಿರೀಕ್ಷಿತ ರೈತರಿದ್ದಾರೆ. ಈಗ ಮಾವಿನನ್ನೇ ನಂಬಿಕೊಂಡಿರುವಂಥ ತೋಟಗಾರಿಕೆ ಬೆಳೆಗಳಿಗೂ ಕೆಲವರು ವ್ಯಾಪಾರಸ್ಥರು ನಡೆಯುವ ಒಳ್ಳೆಯ ವಹಿವಾಟುಗಳು ನಡೀತಾ ಇದೆ. ಹೆಚ್ಚಾಗಿ ಮಾವು ಈಗಾಗಲೇ ದೆಹಲಿ, ಪಂಜಾಬ್, ಹರಿಯಾಣ ಮತ್ತು ಗೋವಾಗಳ ಕಡೆ ಹೆಚ್ಚಾಗಿ ಹೋಗಿರೋದ್ರಿಂದ ಈ ಜಿಲ್ಲೆಯಲ್ಲಿ ಮಾವಿಗೆ ಉತ್ತಮ ಬೇಡಿಕೆ ಇರುವುದರಿಂದ ಈ ಬಾರಿ ರೈತರಿಗೆ ನಗುಮುಖದಲ್ಲಿ ಮಾವು ಫಸಲು ತಂದು ಕೊಟ್ಟಿರುವುದರಿಂದ ವ್ಯಾಪಾರಸ್ಥರು ಒಂದು ಕಡೆ ಮತ್ತು ರೈತರು ಒಂದು ಕಡೆ ಈಗಾಗಲೇ ವಹಿವಾಟುಗಳು ಲಕ್ಷಾಂತರ ರೂಪಾಯಿಗಳು ಮಾವು ಬೆಳೆಗಾರರ ಮೇಲೆ ಅವಲಂಬಿಸಿದ್ದಾರೆ. ಒಂದು ಬಾರಿ ಔಷಧಿ ಹೊಡಿಬೇಕಾದ್ರೆ ಕನಿಷ್ಠ 5 ಎಕರೆ 6 ಎಕರೆಗೆ 10ರಿಂದ 12 ಸಾವಿರ ರೂಪಾಯಿ ಆಗ್ತದೆ. 2 ಬಾರಿ ಔಷಧಿ ಅಂದರೆ 24 ಸಾವಿರ ರೂಪಾಯಿ. ಇದರಲ್ಲಿ ಸಣ್ಣ ರೈತರು 1 ಎಕರೆ ಇರೋರು ಇದ್ದಾರೆ, 30 ಎಕರೆ ಇರೋರು, 50 ಎಕರೆ ಇರೋ ರೈತರು, ದೊಡ್ಡ ರೈತರು ಇದ್ದಾರೆ. ಆದ್ದರಿಂದ ರೈತರಿಗೆ ಈ ಬಾರಿ ಮಾವು ಒಳ್ಳೆಯ ಸಂತಸ ತಂದಿದೆ. ಮುಂದೆ ಮಾರ್ಕೆಟಲ್ಲಿ ಏನಾಗ್ಬೋದು ಅನ್ನೋದು ಮುಂದೆ ಯೋಚನೆ ಮಾಡಬೇಕಾಗ್ತದೆ.